Hi guys, welcome to Toss and Talk. ಬ್ಯಾಕ್ ಟು ದ ಚಾನಲ್ IPL ಟೀಮ್ ಸ್ಕ್ವಾಡ್ ಅನಾಲಿಸಿಸ್ ಡೇ ಫಾರ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಅನಲೈಸ್ ಮಾಡ್ತಾರೆ ಸ್ಕ್ವಾಡ್ ಬಂದುಬಿಟ್ಟು ಕೋಲ್ಕತ್ತಾ ನೈಟ್ ರೈಡರ್ಸ್ದು. ಸೊ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ 3 ಟೀಮ್ದು ಸ್ಕ್ವಾಡ್ ಪ್ರಿವ್ಯೂ ಮಾಡಿದ್ದೀನಿ. RCB, CSK ಆ್ಯಂಡ್ MI. ಈ ಟೀಮು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ತಾರಾ ಇಲ್ವಾ, ಇವ್ರ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್ ಏನು, ಇವ್ರು ಪ್ಲೇಯಿಂಗ್ 11 ಯಾವ ಥರ ಹೋದರೆ ಇವ್ರಿಗೆ ಅಡ್ವಾಂಟೇಜ್ ಆಗ್ಬೋದು ಅಂತ. ಸೊ ಆ 3 ಟೀಮ್ದು ವೀಡಿಯೋ ಏನಾರು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬರ್ಬೋದು. ಸೊ ಆ ವಿಡಿಯೋನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇವಾಗ ವಾಪಸ್ಸು KKR ಸ್ಕ್ವಾಡ್ ಪ್ರಿವ್ಯೂಗೆ ಬರೋಣ. ಇವರಿಗೆ ಶಾಕ್ ಮೇಲೆ ಶಾಕು ಡೈಲಿ. ಈ ಶಾಕ್ ಎಲ್ಲ ಇಟ್ಕೊಂಡು ಟೂರ್ನಮೆಂಟಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಇನ್ನೂ ಸ್ವಲ್ಪ ಕಾದು ನೋಡಬೇಕು. ಸ್ವಲ್ಪ ಇವ್ರಿಗೆ ಮುಸ್ತಫಿಜುರ್ ರೆಹಮಾನ್ ಹೋಗಿದ್ದು ಸ್ವಲ್ಪ ಇವ್ರಿಗೆ ಮೈನ್ ಪ್ರಾಬ್ಲಮ್ ಆಯಿತು ಅಂದರೆ ಆವಾಗಲೇ ಗೊತ್ತಾಗೋಗಿತ್ತಿದ್ದು. ಯಾಕಂದರೆ ಬಾಂಗ್ಲಾದೇಶಿ ಪ್ಲೇಯರ್ಸ್ನ ಆಡ್ಸೋಂಗಿಲ್ಲ ಅಂತ ರೂಲ್ ಬಂದಮೇಲೆ ಇಂಡಿಯಾದಲ್ಲಿ. ನೆಕ್ಸ್ಟು ಇವ್ರು ಅಂದ್ಕೊಂಡಿದ್ರು ಇಲ್ಲ ಗುರು ಹರ್ಷಿತ್ ರಾಣಾ ಆ್ಯಂಡ್ ಮತೀಶು ಪತ್ತಿರಾನ ಆದರೂ ಇದ್ದಾರೆ ಹೆಂಗೋ ನೋಡ್ಕೋತಾರೆ ಅಂತ ಅಂದ್ಕೊಂಡ್ರೆ, ಈಗ ಮತೀಶು ಪತ್ತಿರಾನ 2-3 ದಿವಸದಿಂದ ಶ್ರೀಲಂಕಾಯಿಂದ ಬೆಡ್ ಮೇಲೆ ಕೂತ್ಕೊಂಡು ಫೋಟೋ ತೆಗೆದು ಕಳಿಸಿದ್ದಾರೆ. ಇನ್ನು ನಾನು ಸದ್ಯಕ್ಕೆ ಬರೋಕ್ಕಾಗೋದಿಲ್ಲ, ಫಿಟ್ನೆಸ್ ಮಾಡಬೇಕು, ಇನ್ನು ರಿಕವರ್ ಎಲ್ಲ ಆಗಬೇಕು ಅಂತ. ಸೊ ಇವ್ರು ರಿಕವರ್ ಆಗಿ ಫಿಟ್ನೆಸ್ ಆಗಿಬಿಟ್ಟು ವಾಪಸ್ ಬಂದು ಕ್ಯಾಂಪ್ ಒಳಗೆ ಸೇರ್ಕೊಂಡು ಇವ್ರು ಆಡೋಷ್ಟೊತ್ತಿಗೆ IPL ಮುಗ್ದೇ ಹೋಗಿರುತ್ತೆ. ಅಷ್ಟೊತ್ತಿಗೆ ಇವ್ರ ಟೀಮ್ ಯಾವ ಪೊಸಿಷನಲ್ಲಿ ಇರ್ತಾರೆ ಇನ್ನೂ ನೋಡಬೇಕಾಗುತ್ತೆ. ಅದಾದಮೇಲೆ ಅಟ್ಲೀಸ್ಟ್ ಇವರು ಲಾಸ್ಟ್ ಬಟ್ ಒಂದು ಹರ್ಷಿತ್ ರಾಣಾ ಆದರೂ ಇವರು ಹೆಂಗಾದರೂ ಮಾಡಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ರು. ಬಟ್ ಇವಾಗ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಹರ್ಷಿತ್ ರಾಣಾನ ಆಡೋದಿಲ್ಲ ಅಂತ ಹೇಳಾಗಿದೆ. ಏನಕ್ಕಂದರೆ ಇವ್ರಿಗೆ ನೀ ಏನು ಇಂಜುರಿ ಆಗಿತ್ತು, ಆಪ್ರೇಷನ್ ಎಲ್ಲ ಆಗಿತ್ತು. ಆ್ಯಕ್ಚುಲಿ ಅವಾಗ ಅಂದ್ಕೊಂಡಿದ್ವಿ T20 ವರ್ಲ್ಡ್ ಕಪ್ ಟೈಮಲ್ಲಿ ಇಲ್ಲ ಗುರು ಇವ್ರು ಮೋಸ್ಟ್ಲಿ IPLಗಾದರೂ ವಾಪಸ್ ಬರ್ತಾರೆ ಅಂತ. ಬಟ್ ಇವಾಗ ಬರ್ತಾಯಿರೋ ಅಪ್ಡೇಟ್ ಪ್ರಕಾರ ಇವರು ಫುಲ್ ಸೀಸನ್ ಆಡೋಕ್ಕಾಗಲ್ವಂತೆ ಇಂಜುರಿಯಿಂದ. ಸೊ 3 ಜನನೂ ಔಟ್ ಆಗೋಗಿದ್ದಾರೆ. ಇವ್ರಿಗೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಇವಾಗ ಬ್ಯಾಟಿಂಗು ಸ್ಟ್ರೆಂತ್ ಇಲ್ಲ, ಬೌಲಿಂಗು ಸ್ಟ್ರೆಂತ್ ಇಲ್ಲ, ಬೆಂಚಲ್ಲಿ ಕೂತ್ಕೊಂಡಿರೋರ್ಗೂ ಸ್ಟ್ರೆಂತ್ ಇಲ್ಲ. ಸೊ ಇವ್ರಿಗೆ ಹೆಂಗೆ ಮಾಡ್ತಾರೆ ಏನು, ಇವ್ರು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೋದು ನನ್ನ ಪ್ರಕಾರ 2-3% ಅಷ್ಟೇ ಚಾನ್ಸ್ ಇರೋದು. ಏನು ಗುರು ಹಿಂಗೆ ಹೇಳ್ಬಿಟ್ಟು ನೀನು ಒಂದು ಶಾಕ್ ಕೊಡ್ತಾಯಿದೆಯಾ ಅಂತ ನೀವು ಕೇಳಿದ್ರೆ, ಇವಾಗ ಸ್ಕ್ವಾಡ್ ಪ್ರಿವ್ಯೂ ಮಾಡ್ತೀನಿ ಪ್ಲೇಯಿಂಗ್ 11 ಎಲ್ಲ. ಸೊ ನಿಮಗೆ ಅವಾಗ ಗೊತ್ತಾಗುತ್ತೆ ಏನಕ್ಕೆ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ. ಇವಾಗ ನಾನು RCB, CSK, MI ಇವ್ರಿಗೆ ಏನು ಮಾಡಿದ್ದೆ ನಾನು MIಗೆ ನಾನು ಹೇಳ್ಬಿಟ್ಟಿದ್ದೆ ಕ್ವಾಲಿಫೈ ಆಗ್ತಾರೆ ಅಂತ. ಬಟ್ಟು ಇನ್ನು RCB ಆ್ಯಂಡ್ CSKಗೆ ನಾನು ಕೆಲವೊಂದು ಪಾಯಿಂಟ್ಸ್ ಹೇಳಿದ್ದೆ. ಸೊ ಇವ್ರು ಈ ಥರ ಮಾಡಿದ್ರೆ ಕ್ವಾಲಿಫೈ ಆಗೋ ಚಾನ್ಸಸ್ಸು ಹೈ ಇದೆ, ಇಲ್ಲಾಂದರೆ ಸ್ವಲ್ಪ ಕಷ್ಟಪಡ್ತಾರೆ ಅಂತ. ಬಟ್ ಇವ್ರಿಗಂತೂ ಕ್ವಾಲಿಫೈ ಆಗೋ ಚಾನ್ಸಸ್ ತುಂಬ ಕಷ್ಟ ಇದೆ. ಇವಾಗ ಫಸ್ಟ್ ಇವ್ರು ಪ್ಲೇಯಿಂಗ್ 11 ಡಿಸ್ಪ್ಲೇ ಮಾಡ್ತೀನಿ, ಇವ್ರು ಯಾವ ಥರ ಹೋಗಬಹುದು ಅಂತ. ಸೊ ನಿಮಗೇನು ಅನ್ಸುತ್ತೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಗುರು ನನಗೆ ಅವ್ರು ಇದ್ದಿರಬೇಕಿತ್ತು, ಇಲ್ಲ ಇವ್ರು ಬೇಡ ನಮಗೆ, ಆ ಥರ ಎಲ್ಲ ಅನಿಸಿದ್ರೆ ನೀವು ಹಾಕ್ಬೋದು ಕಮೆಂಟ್ಸಲ್ಲಿ. ಸೊ ನನ್ನ ಪ್ರಕಾರ ಫಿನ್ ಆ್ಯಲನ್ ಆ್ಯಂಡ್ ಟಿಮ್ ಸೈಫರ್ಟ್ ಇಬ್ಬರು ಓಪನ್ ಮಾಡ್ತಾರೆ. ನಂಬರ್ 3 ಅಜಿಂಕ್ಯ ರಹಾನೆ, ನಂಬರ್ 4 ಕ್ಯಾಮರಾನ್ ಗ್ರೀನ್, ನಂಬರ್ 5 ಅಂಗ್ರೀಶ್ ರಘುವಂಶಿ, ನಂಬರ್ 6 ರಿಂಕು ಸಿಂಗ್, ನಂಬರ್ 7 ರಮನ್ದೀಪ್ ಸಿಂಗ್, ನಂಬರ್ 8 ಸುನೀಲ್ ನಾರಾಯಣ್, ನಂಬರ್ 9 ಆಕಾಶ್ ದೀಪ್, ನಂಬರ್ 10 ವರುಣ್ ಚಕ್ರವರ್ತಿ, ನಂಬರ್ 11 ವೈಭವ್ ಅರೋರಾ. ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ ಉಮ್ರಾನ್ ಮಾಲಿಕ್ ಏನಾದರೂ ಫಿಟ್ ಆಗಿದ್ದರೆ ಇವಾಗ ಅಭಿಷೇಕ್ ನಾಯರ್ ಜೊತೆ 1-on-1 ಫುಲ್ಲು ಕೋಚಿಂಗ್ ಮಾಡ್ತಾ ಇದ್ದಾರಂತೆ ಇವಾಗ ಅಭಿಷೇಕ್ ನಾಯರು, ನನಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಉಮ್ರಾನ್ ಮಾಲಿಕ್ ಜೊತೆ. ಸೊ ಉಮ್ರಾನ್ ಮಾಲಿಕ್ ಫಿಟ್ ಆಗಿದ್ದರೆ ಉಮ್ರಾನ್ ಮಾಲಿಕ್ನ ಆಡಿಸ್ತಾರೆ. ಇಲ್ಲ ಪಿಚ್ ಏನಾದರೂ ಸ್ವಲ್ಪ ಸ್ಲೋ ಆ ಥರ ಇದ್ದರೆ ವೆಲ್ ಟ್ಯಾಲೆಂಟೆಡ್ ಅನುಕೂಲ್ ರಾಯ್ನ ಆಡಿಸೋ ಚಾನ್ಸಸ್ ಇದೆ. ಪಿಚ್ ಏನಾದ್ರು ಸ್ಲೋ ಇದ್ದರೆ ಮಾತ್ರ, ಯಾಕಂದರೆ ಅವರು ಬ್ಯಾಟಿಂಗು ಸ್ವಲ್ಪ ಚೆನ್ನಾಗಿ ಆಡೋದ್ರಿಂದ ಅವ್ರನ್ನ ಆಡಿಸ್ಬಹುದು. ಆ್ಯಂಡ್ ಇನ್ನೊಂದೇನೆಂದರೆ ಇನ್ನೊಬ್ಬರು ಬ್ಲೆಸ್ಸಿಂಗ್ ಮುಜರಾಬಾನಿ ಇಲ್ಲಾಂದರೆ ಕಾರ್ತಿಕ್ ತ್ಯಾಗಿ, ಇವರಿಬ್ಬರಲ್ಲಿ ಒಬ್ಬರನ್ನ ಆಡಿಸ್ತಾರೆ. ಯಾಕಂದರೆ ಇವರು ಬ್ಲೆಸ್ಸಿಂಗ್ ಮುಜರಾಬಾನಿಗೆ ಅರ್ಜೆಂಟ್ ಮಾಡಿ ತೊಗೊಳೋದು ಬೇಕಿರಲಿಲ್ಲ ರಿಪ್ಲೇಸ್ಮೆಂಟಾಗಿ. ಇನ್ಯಾರಾದರೂ ಒಳ್ಳೆ ಪೇಸರ್ ಸಿಕ್ಕಿರೋರು ಸ್ವಲ್ಪ ಸ್ಕೌಟ್ ಮಾಡಿ ಎಲ್ಲ ಮಾಡಿದರೆ. ಈ ಮುಜರಾಬಾನಿ ಬಂದಿದ್ದಕ್ಕಲ್ಲೇನೋ PSLಲ್ಲಿ ಫುಲ್ ಗಲಾಟೆ, ಕೇಸ್ ಹಾಕ್ತೀನಿ ನಿನ್ನ ಮೇಲೆ ಅಂತೆಲ್ಲ ಹೇಳ್ತವ್ರಂತೆ. ಅವನು ಪಾಪ ಇಲ್ಲಿ ಬಂದಿರೋದಕ್ಕೆ ಏನೆಲ್ಲ ನಡೆಯೋದಿಲ್ಲ ಅದೇನೂ. ಬಟ್ಟು ನಂಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಇವರು ಕೇಸ್ ಹಾಕ್ತಾರೆ ಅಂತ ಕೋರ್ಟ್ ಮೆಟ್ಲೆಲ್ಲ ಹತ್ತಿದ್ದಾರೆ ಪಾಕಿಸ್ತಾನದವ್ರು. ಯಾಕಂದರೆ PSLಲ್ಲಿ ಮಾಡಿಬಿಟ್ಟು ಇಲ್ಲೇನಕ್ಕೆ ಬಂದು ಆಡ್ತಾ ಇದೆಯಾ ಅನ್ನೋ ರೀತಿಲಿ. ಸೊ ಅದು ನೋಡೋಣ ಏನಾಗುತ್ತಂತ. ಒಟ್ಟಿನಲ್ಲಿ ಇಷ್ಟೇ ಗೊತ್ತಿರೋದೇನೆಂದರೆ ಇವರು ಇಲ್ಲಿ ಸೈನ್ ಮಾಡಿದ್ದಾರೆ ಅಂತ ಬ್ಲೆಸ್ಸಿಂಗ್ ಮುಜರಾಬಾನಿ. ಸೊ ನೆಕ್ಸ್ಟ್ ಇವಾಗ ಇವ್ರದ್ದು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್ ಬಗ್ಗೆ ಎಲ್ಲ ಮಾತಾಡೋಣ. ಇವಾಗ ಅನಿಸ್ಬೋದು ಗುರು ಸ್ಕ್ವಾಡ್ ನೋಡಿದ್ರೆ ಹಿಂಗಿದೆ, ನೀನು ಏನಕ್ಕೆ ಕ್ವಾಲಿಫೈ ಆಗೋಲ್ಲ ಅಂತ ಇದೆಯಾ ಅಂತಂದರೆ, 2 ಓಪನರ್ಸುವೆ ಹೈ ರಿಸ್ಕ್ ಬ್ಯಾಟ್ಸ್ಮನ್ಗಳು. ಇವಾಗ ಟಿಮ್ ಸೈಫರ್ಟ್ ಇರ್ಬೋದು, ಫಿನ್ ಆ್ಯಲನ್ ಇರ್ಬೋದು, ಇಬ್ಬರು ಹೊಡಿತಾರೆ. ಏನೋ ನಾನು ನೋಡಾಡ್ತೀನಿ, ಒಬ್ಬ ನಿಂತ್ಕೋತೀನಿ ಹಂಗೆಲ್ಲ ಏನೂ ಇಲ್ಲ. 100 ಫಾರ್ ನೋ ಲಾಸ್ ಆಗೋ ಚಾನ್ಸಸ್ಸು ಇದೆ, 10 ಫಾರ್ 2 ಆಗೋ ಚಾನ್ಸಸ್ಸು ಇದೆ. ಅದಾದಮೇಲೆ ನೆಕ್ಸ್ಟು ಅಜಿಂಕ್ಯ ರಹಾನೆ. ಇವಾಗ ಗುರು ನಾನೊಂದು ಆನೆಸ್ಟಾಗಿ ಹೇಳ್ತೀನಿ, ಇದಕ್ಕೋ ಒಂದು ರಹಾನೆದು ಲಾಸ್ಟ್ ಸೀಸನ್ನು ಒಬ್ಬ ಕ್ಯಾಪ್ಟನ್ ಆಗಿ ಆ್ಯಂಡ್ ಆಸ್ ಅ ಪ್ಲೇಯರ್ ಆಗಿ ಅನ್ಸುತ್ತೆ. ಯಾಕಂದರೆ 37-38 ವರ್ಷ ಒಬ್ಬ ಪ್ಲೇಯರ್ಗೆ ಹಾಕ್ಬಿಟ್ಟು
ಅವ್ರಿಗೆ ಇವಾಗ ಫಾರ್ಮಲ್ಲೂ ಇಲ್ಲ, ಯಾಕಂದರೆ ಈಗ ಡೊಮೆಸ್ಟಿಕಲ್ಲೆಲ್ಲ ಇವ್ರನ್ನ ತೆಗ್ದಾಯ್ತು, ಅಂದರೆ ಬೇರೆ ಯಂಗ್ಸ್ಟರ್ಸಿಗೆ ಆಡ್ಸೋಣ ಅಂತ. ಸೊ ಇವಾಗಲೂ ರಹಾನೆ ಕನ್ಸಿಸ್ಟೆಂಟಾಗಿ ಆಡ್ತಾರೆ, ನಾನು ಇಲ್ಲ ಅಂತ ನಾನೇನು ಹೇಳ್ತಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗೋಗುತ್ತೆ ಅಂದರೆ ಗೇಮ್ದು ಟಚ್ ಬಿಟ್ಟೋದ್ಮೇಲೆ ವಾಪಸ್ ಬಂದು ಹೆಂಗೆ ಆಡ್ತಾರೆ ನೋಡಬೇಕು ಅದನ್ನು. ಬಟ್ ಕನ್ಸಿಸ್ಟೆನ್ಸಿ 25-30 ರನ್ಸ್ ಹೊಡಿತಾರೆ. ಬಿಗಿನಿಂಗ್ಸಾ ಮ್ಯಾಚ್ ವಿನ್ನರ ಇಲ್ಲ, ಆ ಥರ ಏನೂ ಇದಾಗಿಲ್ಲ. ನೆಕ್ಸ್ಟ್ ಕ್ಯಾಮ್ರನ್ ಗ್ರೀನು, ಇವ್ರಿಗೆ ಹೋಪ್ಫುಲಿ ಅವ್ರು 2 ಓವರ್ ಬೌಲಿಂಗು ಮಾಡ್ತಾಯಿದ್ದಾರೆ ಇವಾಗ. ಅದಾದಮೇಲೆ ಬ್ಯಾಟಿಂಗಲ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ. ನೆಕ್ಸ್ಟು ಅಂಗ್ರೀಶ್ ರಘುವಂಶಿ ಒಳ್ಳೆ ಪ್ಲೇಯರು, ವೆಲ್ ಟ್ಯಾಲೆಂಟೆಡ್ಡು, ಬಟ್ ಅವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ. ಲಾಸ್ಟ್ ಸೀಸನ್ನೇ ನೋಡಿದ್ದೀವಿ, ಯಾವುದಾವುದೋ ಪೊಸಿಷನಲ್ಲಿ ಬಂದರು, ಅದಾದಮೇಲೆ ಅಷ್ಟು ಆಡಲಿಲ್ಲ. 1-2 ಗೇಮ್ ಏನೋ 50+ ಬಂತು, ಬಟ್ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸು ಅವರು ಆಡಲಿಲ್ಲ. ಸೊ ಇವ್ರು ಬ್ಯಾಟಿಂಗ್ ಇಷ್ಟ ಆದರೆ ಇವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಇವಾಗ ಕೇಳ್ಬೋದು, ಗುರು ಯಾಕೆ ಸುನಿಲ್ ನಾರಾಯಣ್ ಮೊದಲೆಲ್ಲ ಓಪನ್ ಮಾಡ್ತಾಯಿದ್ರು ತಾನೇ, ಓಪನ್ ಮಾಡಿಸ್ಬಿಟ್ಟು ಮಾಡ್ಬೋದಲ್ವಾ, ಏನಕ್ಕೆ ಆಗಲ್ಲ ಅಂತ ನೀವು ಕೇಳ್ಬೋದು. ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಏನಂದರೆ ಅವರಿಗೆ ಬೆರಳೆಲ್ಲ ತುಂಬ ಏಟಾಗಿದೆ, ತುಂಬ ದೊಡ್ಡ ಇಂಜುರಿ ಆಗಿದೆ. ನಾನು ಇವ್ರದ್ದು ಗ್ಲೋಬಲ್ ಲೀಗ್ ನೋಡ್ತಾ ಇದ್ದೆ ಒಂದು 6 ಮಂತ್ಸ್ ಬ್ಯಾಕು, ಕೆರೆಬಿಯನ್ ಪ್ರೀಮಿಯರ್ ಲೀಗು. ಅದರಲ್ಲಿ ಇವ್ರಿಗೆ ಬೆರಳಿಗೆ ಏಟಾಗೋಯ್ತು. ಸೊ ಇವ್ರು ಇವಾಗ ಯಾವ ಪೊಸಿಷನಲ್ಲಿ ಇದ್ದಾರೆ ಅಂದರೆ ಬರೀ ಬೌಲಿಂಗ್ ಮಾತ್ರ ಆಗ್ತಾಯಿದ್ದಾರೆ. ಬ್ಯಾಟಿಂಗು ಇವಾಗ ಇಲ್ಲಿ ಆಕಾಶ್ದೀಪ್ ಇದ್ದಾರಲ್ಲ, ಆಕಾಶ್ದೀಪಿಗಿಂತ ಕೆಳಗೆ ಬರ್ತಾ ಇದ್ದಾರೆ. ನನಗೆ ಬ್ಯಾಟಿಂಗ್ ಬರದೇ ಹೋದರೆ ಸಾಕು, ಏನಾದರೂ ಮಿಸ್ಸಾಗಿ ಬೆರಳಿಗೆ ಬಾಲ್ ಟಚ್ ಆದರೆ ಅವ್ರ ಕ್ರಿಕೆಟ್ ಕ್ಯಾರಿಯರ್ ಎಂಡಾಗೋ ಚಾನ್ಸಸ್ ತುಂಬ ಹೈ ಇದೆ. ಸೊ ಅದಕ್ಕೋಸ್ಕರನೇ ಅವರು ಇದು ಮಾಡ್ತಾ ಇರೋದು. ಸೊ ಫಿನ್ ಅಲೆನ್ ಆ್ಯಂಡ್ ಸೈಫರ್ಡ್ನ ಓಪನ್ ಮಾಡಿಸ್ಲೇಬೇಕು. ಸೊ ಇದಾದಮೇಲೆ ನೆಕ್ಸ್ಟು ಇನ್ನು ಮಿಕ್ದವ್ರು ಏನಿದ್ದಾರೆ ಇವರೆಲ್ಲ ಬೌಲರ್ಸ್ ಲಿಸ್ಟಿಗೆ ಬರ್ತಾರೆ. ರಮನ್ದೀಪ್ ಸಿಂಗು ಓಕೆ, ಒಂದು ರೇಂಜಿಗೆ ಬಿಗ್ ಶಾಟ್ಸ್ ಎಲ್ಲ ಆಡ್ತಾರೆ. ಇವಾಗ ನೆಕ್ಸ್ಟು ಅದಕ್ಕಿಂತ ಮುಂಚೆ ರಿಂಕು ಸಿಂಗ್ ಬಂದೇ ಬರ್ತಾರೆ ಆಬ್ವಿಯಸ್ಲಿ. ಅವರು ಮ್ಯಾಚ್ ವಿನ್ನರು ಒಂದು ಟೈಮಲ್ಲಿ ಆಗಿದ್ದರು, ಬಟ್ ಇವಾಗ ಲಾಸ್ಟ್ ಸೀಸನ್ ತೊಗೊಬೋದು. ಆ್ಯಂಡ್ ಈ ಸೀಸನ್ ಎಸ್ಪೆಷಲಿ ಯಾವ ಥರ ಮೈಂಡ್ ಸೆಟ್ಟಿಂದ ಗೇಮ್ ಒಳಗೆ ಬರ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕೆಲವೊಬ್ರು ಪ್ಲೇಯರ್ಸ್ದು ಮೈಂಡ್ ಸ್ಟ್ರಾಂಗ್ ಇದ್ದರೆ ಪರವಾಗಿಲ್ಲ. ಇವಾಗ ಆ್ಯಕ್ಚುಲಿ ನನ್ನ ಪ್ರಕಾರ ರಿಂಕು ಸಿಂಗ್ ಮೈಂಡು ಸ್ಟ್ರಾಂಗ್ ಇದೆ, ಇಲ್ಲಾಂದರೆ ಅವ್ರು ಬಂದುಬಿಟ್ಟು ಸಬ್ಸ್ಟಿಟ್ಯೂಟ್ ಫೀಲ್ಡ್ ಎಲ್ಲ ಮಾಡ್ತಾ ಇರಲಿಲ್ಲ, ಅಂದರೆ ಅವ್ರ ಫಾದರ್ ಎಕ್ಸ್ಪೈರ್ ಆದಮೇಲೂ. ಸೊ ನೋಡಬೇಕು ಈ ರಿಂಕು ಸಿಂಗ್ ಯಾವ ಮೈಂಡ್ ಸೆಟ್ಟಿಂದ ಬಂದುಬಿಟ್ಟು. ಆ್ಯಂಡ್ ಬಿಗ್ ಶಾಟ್ಸ್ ಅವ್ರೇನು ಮೊದಲು ಆಡ್ತಾಯಿದ್ರು, ಲಾಸ್ಟ್ ಸೀಸನ್ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಈ ಸೀಸನ್ ಏನಾಗುತ್ತೆ ಅದನ್ನು ನೋಡಬೇಕು. ಇದಿಷ್ಟು ಇವ್ರ ಬ್ಯಾಟಿಂಗು. ಹೆಂಗೆ ಇವ್ರ ಬ್ಯಾಟಿಂಗ್ ಸ್ಟ್ರಾಂಗ್ ಅಂತ ಹೇಳೋದಕ್ಕಾಗತ್ತೆ? ಫಿನ್ನಾಲೇನೋ ಸೈಫರ್ಟು ಯಾವ ಥರ ಪ್ಲೇಯರ್ಸ್ ಅಂದರೆ 5 ಮ್ಯಾಚ್ ಹೊಡಿಬೋದು, ನೆಕ್ಸ್ಟ್ 5 ಮ್ಯಾಚ್ 0ಗೆ ಔಟ್ ಆದರೂ ಅವ್ರನ್ನ ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಫಿನ್ನಲ್ಲೇನೋ ಸೈಫರ್ಟ್ನ ತೆಗೆದಾಕೋಣಂದರೆ ಇನ್ನು ಯಾರನ್ನ ತರೋಕ್ಕಾಗುತ್ತೆ? ರವೀಂದ್ರನೆಲ್ಲ ತಂದು ಆಡ್ಸೋದಕ್ಕಾಗೋದಿಲ್ಲ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಟಿಮ್ ಸೈಫರ್ಟು ಕೀಪರ್ಗೋಸ್ಕರ ಆಡಿಸ್ತಾರೆ ಅಂತ ನೀವು ಆ ಥರ ಅಂದ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ರಘುವಂಶಿನೂ ಕೀಪಿಂಗ್ ಮಾಡ್ತಾರೆ. ಜಸ್ಟ್ ಫಾರ್ ದ ವ್ಯೂವರ್ಸ್ ನಾಲೆಜ್ ನಾನು ಹೇಳ್ತಿರೋದು. ಸೊ ಇದಿಷ್ಟು ಆಯ್ತು ಇವ್ರ ಬ್ಯಾಟಿಂಗು. ಬೌಲಿಂಗ್ ಬಗ್ಗೆ ಮಾತಾಡೋಂಗಿದ್ರೆ ವೈಭವ್ ಅರೋರಾ ಆ್ಯಂಡ್ ಆಕಾಶ್ದೀಪ್ಗೆ ಹೊಸ ಬಾಲ್ ಕೊಡಲೇಬೇಕು. ಇವಾಗ ಆಕಾಶ್ದೀಪ್ T20 ಸ್ಪೆಷಲಿಸ್ಟ್ ಅಲ್ಲ, ಅದೆಲ್ಲರಿಗೂ ಗೊತ್ತಿರುತ್ತೆ, ಯಾಕಂದರೆ ಹೋದ ಸೀಸನ್ನೇ ನೋಡಿದ್ವಿ ಯಾವ ಥರ ಇವರು ಇದು ಮಾಡಿದ್ರು ಅಂತ. ಅದಾದಮೇಲೆ ಇವ್ರಿಗೆ ಹೊಸ ಬಾಲಲ್ಲಿ ಹೆಂಗೋ ಮಾಡ್ತಾರೆ ಕಷ್ಟಪಟ್ಟು, ಆ ಬಾಲ್ ಹಳೇದಾದ್ಮೇಲೆ ಮುಗ್ದೋಯ್ತು. ಟೆಸ್ಟ್ ಮ್ಯಾಚೆಲ್ಲ ಹೆಂಗೆ ಕೊಡ್ತಾಯಿದ್ರು, ನಿಲ್ಲಿ ಬಿಡ್ತಾರಾ? ಸೊ ಡೆತ್ ಮಿಡಲ್ ಓವರ್ಸಲ್ಲಿ ಹೊಡೆಸ್ಕೋತಾರೆ. ವೈಭವ್ ಅರೋರಾ ಹೊಸ ಬಾಲಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಬಟ್ ಬಾಲ್ ಹಳೇದಾದ್ಮೇಲೆ ಡೆತ್ತಲ್ಲಿ ಮಿಡಲ್ ಓವರ್ಸಲ್ಲಿ ಅವರು ತುಂಬ ಕಾಸ್ಟ್ಲಿ. ಸೊ ಏನಾಗ್ಬಿಡುತ್ತೆ ಅಂದರೆ ಇವಾಗ ನೆಕ್ಸ್ಟು ಇವ್ರಿಗೆ ಮೈನಾಗಿ ಹರ್ಷಿತ್ ರಾಣಾನು ಇಲ್ಲದೆ ಇರೋದ್ರಿಂದ ಇವರಿಬ್ಬರು ಚೆನ್ನಾಗಿ ಮಾಡಿದ್ರೆ ಪವರ್ ಪ್ಲೇನಲ್ಲಿ ಓಕೆ, ಇವರಿಬ್ಬರು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಇವಾಗ ಉಮ್ರಾನ್ ಮಾಲಿಕದ್ದು ಏನೂ ಗೊತ್ತಿಲ್ಲ, ಫಿಟ್ನೆಸ್ ಅವ್ರು 1-on-1 ವರ್ಕ್ ಮಾಡ್ತಾಯಿದ್ದಾರೆ ಅಂತ ಹೇಳ್ತಿದ್ದಾರೆ, ಬಟ್ ಗೊತ್ತಿಲ್ಲ. ಅನುಕೂಲ್ ರಾಯ್, ಕಾರ್ತಿಕ್ ತ್ಯಾಗಿ. ಅನುಕೂಲ್ ರಾಯ್ ಓಕೆ, ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು, ಮ್ಯಾಚ್ ವಿನ್ನರ ಪ್ರೂವ್ ಆಗಿದೆಯಾ? ಆಗಿಲ್ಲ. ಕಾರ್ತಿಕ್ ತ್ಯಾಗಿ ಡೊಮೆಸ್ಟಿಕಲ್ಲಿ ಮಾಡ್ತಾರೆ, IPL ಅಂತ ಬಂದಾಗ ತುಂಬ ಕಷ್ಟಪಟ್ಟಿದ್ದಾರೆ. ರಾಜಸ್ಥಾನ್ ರಾಯಲ್ಸಿಗೆ ಒಂದೇ ಒಂದು ಮ್ಯಾಚ್ ವಿನ್ನಿಂಗ್ ಓವರ್ ಹಾಕಿದ್ರು, ಅದಾದಮೇಲೆ ಮನುಷ್ಯ ಏನಾಯಿತು ಅಂತಲೇ ಗೊತ್ತಿಲ್ಲ. ಸೊ ಈ ಥರ ಇದೆ. ಇವಾಗ ಇನ್ನೊಂದು ಏನಾಗ್ಬಿಡುತ್ತೆ ಅಂದರೆ ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್ ಒಳ್ಳೆ ಬೌಲರ್ಸ್ ಇದ್ದಾರಲ್ಲ ಗುರು, ಏನಕ್ಕೆ ಹಿಂಗೆ ಹೇಳ್ತಾ ಇದೆಯಾ ಅಂತ ನೀವು ಕೇಳ್ಬೋದು. ಈಗ ಏನಾಗೋಗುತ್ತೆ ಅಂದರೆ ಈಗ ಆಕಾಶ್ದೀಪಿಗೆ ಹೊಡೆದ್ಬಿಟ್ರು 3 ಓವರಿಗೆ 30 ರನ್ನು, ವೈಭವ್ ಅರೋರಾಗೆ ಹೋದ ಸತಿ ಥರನೇ ಹೊಡೆದ್ಬಿಟ್ರು. ಆವಾಗ ಏನಾಗೋಗುತ್ತೆ ಅಂದರೆ ವರುಣ್ ಚಕ್ರವರ್ತಿ ಇಲ್ಲ ಸುನಿಲ್ ನಾರಾಯಣ್ ಪವರ್ ಪ್ಲೇಯಿಂದನೇ ಬೌಲಿಂಗ್ ಮಾಡೋಕ್ಕೆ ಶುರು ಮಾಡಬೇಕಾಗುತ್ತೆ. ಪವರ್ ಪ್ಲೇಯಲ್ಲಿ ಇವರಿಬ್ಬರು ಬೌಲಿಂಗ್ ಮಾಡಿದರೆ ಮಿಡಲ್ ಓವರ್ಸಲ್ಲಿ ಯಾರು ಮಾಡ್ತಾರೆ, ಡೆತ್ತಲ್ಲಿ ಯಾರು ಮಾಡ್ತಾರೆ? ಸೊ ಹಾಗಾಗಿ ಇವರು ಬೌಲಿಂಗು ವೀಕ್ ಅಂತ ಆಗೋಯ್ತು. ಇವಾಗ ಇವ್ರು ಬ್ಯಾಟಿಂಗ್ ವೀಕು, ಬೌಲಿಂಗ್ ವೀಕು. ಇವ್ರು ಬೆಂಚ್ ಸ್ಟ್ರೆಂತ್ ಬಗ್ಗೆ ಮಾತಾಡೋಂಗಿದ್ರೆ ಯಾರೂ ಅಷ್ಟು ಸ್ಟ್ರಾಂಗ್ ಆಗಿರೋರಿಲ್ಲ. ಆಯ್ತು ಗುರು, ಇವ್ರನ್ನ ಬೇಡ, ಇವ್ರ ಬದಲು ಇವ್ರನ್ನ ಆಡ್ಸೋಣ ಅನ್ನೋದಕ್ಕೆ. ಸೊ ಇದೆಲ್ಲ ಆಗಿಬಿಟ್ಟು ನನ್ನ ಪ್ರಕಾರ ಬರೀ 2-3% ಅಷ್ಟೇ ಇವ್ರು ಕ್ವಾಲಿಫೈ ಆಗೋದಕ್ಕೆ ಚಾನ್ಸ್ ಇರೋದು. ಈ ವರ್ಷವೂ ಇವ್ರ ಫ್ಯಾನ್ಸು ಡಿಸಪಾಯಿಂಟ್ಮೆಂಟಿಂದ ಹೋಗೋ ಚಾನ್ಸಸ್ ತುಂಬ ಹೈ ಇದೆ. ಅಟ್ಲೀಸ್ಟು ಹೋದ ಸತಿ ಏನಾಗ್ಬಿಟ್ಟಿತ್ತು ಅಂದರೆ ಮನೀಶ್ ಪಾಂಡೆಯವರೆಲ್ಲ ತರಿಸ್ಬಿಟ್ಟು ಕೊನೆಗೆಲ್ಲ ಆಡಿಸಿದ್ರು. ಬಟ್ ಈ ವರ್ಷ ಎಲ್ಲಿ ತರೋಕ್ಕಾಗುತ್ತೆ ಮನೀಶ್ ಪಾಂಡೆನ? ಯಾರನ್ನ ಬಿಡಬೇಕಾಗುತ್ತೆ? ಯಾಕಂದರೆ ಇವ್ರು ನಂಬರ್ 5, ನಂಬರ್ 6 ಎಲ್ಲ ರಘುವಂಶಿ, ರಿಂಕು ಸಿಂಗು ಇವರೆಲ್ಲ ಬರ್ತಾರೆ, ಇವ್ರನ್ನ ಬಿಡೋಕ್ಕಾಗತ್ತಾ? 100% ಆಗೋದಿಲ್ಲ.
ಸೊ ಆ್ಯಕ್ಚುಲಿ ಇವರು ಆಕ್ಷನಲ್ಲೇ ಒಂದು ದೊಡ್ಡ ಮಿಸ್ಟೇಕ್ ಮಾಡಿದ್ರು. ಕ್ಯಾಮ್ರನ್ ಗ್ರೀನ್ ಮೇಲೆ ಸುರಿದ್ರು ದುಡ್ಡನ್ನ. ಓಕೆ, ಬಟ್ ಇವಾಗ ಅವ್ರು ಬಂದಿದ್ದಾರೆ. ಇವಾಗ ನಾವು T20 ವರ್ಲ್ಡ್ ಕಪ್ ಬೇಸಿಸ್ ಮೇಲೆ ಮಾಡಿದ್ರೆ ಏನು ಆಡಿದ್ರು ಕ್ಯಾಮ್ರನ್ ಗ್ರೀನ್? ಏನೂ ಆಡಲೇ ಇಲ್ಲ. ಸೊ ಇದೊಂದು ಇವರಿಗೆ ಮೇಜರ್ ಡಿಸಡ್ವಾಂಟೇಜ್ ಆಗೋಯ್ತು. ಆ್ಯಂಡ್ ಸರಿಯಾಗಿ ಬೈಯೂ ಮಾಡಲಿಲ್ಲ. ಇವರು ವೆಂಕಟೇಶ್ ಅಯ್ಯರ್ನೆಲ್ಲ ಹೋದ ಸೀಸನ್ನು ಯಾವುದಾದ್ರೂ ಪೊಸಿಷನಲ್ಲಿ ಕಳಿಸ್ಬಿಟ್ಟು ಅವ್ರು ಫ್ಲಾಪ್ ಆದ್ರು ಅದು ಮಾತ್ರ ಆಕ್ಷನಿಂದ ಆಚೆ ಹಾಕಿದ್ರು, ಅಂದರೆ ಮೀನ್ ಟೀಮಿಂದ ಆಚೆಗೆ ಹಾಕಿದ್ರು. ಸೊ ಇವರೆಲ್ಲ KKRಗೆ ಎಷ್ಟು ಮಾಡಿದ್ರು ಏನು ಅಂತ ಸ್ವಲ್ಪ ಥಿಂಕ್ ಮಾಡ್ದೆಲ್ಲ ಎಲ್ಲರನ್ನೂ ಹೊರಗೆ ಹಾಕಿದ್ರು. ಹೈಯೆಸ್ಟ್ ಪರ್ಸ್ ಜೊತೆ ಹೋದರು. ಇವಾಗ ಹೈಯೆಸ್ಟ್ ಇಂಜುರಿ ಜೊತೆ ವಾಪಸ್ ಬರ್ತಾಯಿದ್ದಾರೆ. ನೋಡೋಣ ಏನಾಗುತ್ತಂತ. ಹಂಗಂತ ಐ ಆಮ್ ನಾಟ್ ರೈಟಿಂಗ್ ದಮ್ ಆಫ್, ಬಟ್ ನನ್ನ ಅನಲೈಸೇಷನ್ ಪ್ರಕಾರ ಇವರು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೋದು ಸ್ವಲ್ಪ ತುಂಬ ಕಷ್ಟ ಇದೆ. 1 to 3% ಅಷ್ಟೇ. ಸೊ ನೋಡೋಣ ಏನಾಗುತ್ತಂತ. ಇದಿಷ್ಟಾಗಿತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಸಿಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.